Hey newbies, welcome back to our channel. My name is Niraja Anand. ಇವತ್ತು ನಾವು ಕಲಿತಾ ಇರುವಂಥ ಟಾಪಿಕ್ ಕ್ಯಾಲೆಂಡರ್. ಓಕೆ, ಬಿಫೋರ್ ಗೋಯಿಂಗ್ ಫರ್ದರ್, ನಮ್ಮ ಚಾನಲ್ನಲ್ಲಿ ನಿಮಗೆ ಚೈನ್ ರೂಲ್ ಬಗ್ಗೆ ಅಂದರೆ ಗ್ರೂಪ್ ವರ್ಕ್ ಬಗ್ಗೆ ಆ್ಯಂಡ್ LCM HCF ಬಗ್ಗೆ ಕ್ಲಾಸಸ್ ಆಲ್ರೆಡಿ ಅವೈಲಬಲ್ ಇದೆ. ಸೊ ನೀವು ಅದನ್ನು ನೋಡಬೇಕು ಅಂತ ಅಂದರೆ ನಿಮಗೆ ಪ್ಲೇಲಿಸ್ಟಲ್ಲಿ ಸಿಗುತ್ತೆ ಅದು. ಓಕೆ, ಗೋ ಆ್ಯಂಡ್ ವಾಚ್ ಇಟ್. ಈಗ ಕಲಿತಾ ಇರೋ ಟಾಪಿಕಿಂದ ಆ್ಯಂಡ್ ಒನ್ ಮೋರ್ ಟಾಪಿಕ್ ಇದೆ, ಕ್ಲಾಕ್ಸ್ ಅಂತ. ಓಕೆ, ಇದೆರಡು ಟಾಪಿಕ್ಸಿಂದ ನೀವು ಯಾವುದೇ ಪೇಪರ್ ತೊಗೊಂಡ್ರೂ ಒಂದು ಕಂಪಲ್ಸರಿ ಕ್ವೆಶನ್ ಇದ್ದೇ ಇರುತ್ತೆ. ನಿಮ್ಮ UPSC ಆಗಿರ್ಬೋದು, RRB ಆಗಿರ್ಬೋದು, SBI ಆಗಿರ್ಬೋದು, ನಿಮ್ಮ ಪ್ಲೇಸ್ಮೆಂಟ್ಸ್ ಆಗಿರ್ಬೋದು, ಎಲ್ಲ ಪೇಪರ್ಸಲ್ಲೂ ನಿಮಗೆ ಒಂದು ಕಂಪಲ್ಸರಿ ಕ್ವೆಶನ್ಸ್ ಇದ್ದೇ ಇರುತ್ತೆ. ಕ್ಲಿಯರ್? ಎಸ್. ಆ್ಯಸ್ ಎ ಟ್ರೈನರ್ ಐ ಸಜೆಸ್ಟ್ ಯು ಪೀಪಲ್ ಟು ಸ್ಟಾರ್ಟ್ ಫ್ರಮ್ ಬೇಸಿಕ್. ನೀವು ಬೇಸಿಕಲಿ ಸ್ಟ್ರಾಂಗ್ ಆಗಿದ್ದರೆ ಆ ಕ್ವೆಶನನ್ನು ಅಟ್ಲೀಸ್ಟ್ ಟ್ರೈ ಮಾಡೋಣ, ನೋಡೋಣ ಆನ್ಸರ್ ಸಿಗುತ್ತಾ ಇಲ್ವಾ ಅನ್ನೋ ಫೀಲಿಂಗ್ ಬರುತ್ತೆ. ಆ ಫೀಲಿಂಗ್ ಇದ್ದರೆ ಸಾಕು. ಅರ್ಥ ಆಗ್ತಿದೆಯಾ? ಓಕೆ, ಈಗ ನಾವು ಈ ಟಾಪಿಕ್ನ ಶುರು ಮಾಡೋಣ. ಕ್ಯಾಲೆಂಡರ್ ಅಂತ ಅಂದರೆ 12 month ಪೀರಿಯಡ್. ಓಕೆ, ಅದು ಸ್ಟಾರ್ಟ್ ಆಗೋದು January 1 ಮತ್ತು ಎಂಡ್ ಆಗೋದು December 31. ಈ 12 monthsಲ್ಲಿ ಫ್ರಮ್ Jan to December 7 monthsಲ್ಲಿ 31 days ಇರುತ್ತೆ. 4 monthsಲ್ಲಿ 30 days ಇರುತ್ತೆ. ರಿಮೈನಿಂಗ್ 1 month, ದಟ್ ಈಸ್ ಆರ್ February. ಓಕೆ, ಇದು ಆ್ಯನ್ ಎಕ್ಸೆಪ್ಷನಲ್ ಮಂತ್. ಏನಕ್ಕೆ ಅಂತ ಅಂದರೆ ಫೆಬ್ರವರಿಯಲ್ಲಿ ನಂಬರ್ ಆಫ್ ಡೇಸ್ ಡಿಪೆಂಡ್ ಆಗೋದು ಆ ಪರ್ಟಿಕ್ಯುಲರ್ ಇಯರು ಲೀಪ್ ಇಯರಾ ಅಥವಾ ಆರ್ಡಿನರಿ ಇಯರಾ ಅನ್ನೋದ್ರ ಮೇಲೆ. ಇಫ್ ದಟ್ ಇಯರ್ ಇಸ್ ಲೀಪ್ ಇಯರ್, then you will get 29. February 29 days ಇರುತ್ತೆ. If that year is an ordinary year, you will get 28 days. Am I clear? Yes. ಲೀಪ್ ಇಯರ್ಸನ್ನು ನಾವು ಸಿವಿಲ್ ಇಯರ್ಸ್ ಅಂತಲೂ ಕರಿಬೋದು. ಪ್ರತಿಯೊಂದು ಲೀಪ್ ಇಯರಲ್ಲಿ ನಮಗೆ 366 days ಸಿಗುತ್ತೆ. ಕರೆಕ್ಟ್? ದೆನ್ ಆರ್ಡಿನರಿ ಇಯರನ್ನು ನಾನ್ ಲೀಪ್ ಇಯರ್ಸ್ ಅಂತಲೂ ಕರೀತಾರೆ, ಅಥವಾ ನಾರ್ಮಲ್ ಇಯರ್, ರೆಗ್ಯುಲರ್ ಇಯರ್ ಅಂತಲೂ ತೊಗೋಬೋದು. ಓಕೆ, ಅಲ್ಲಿ ನಮಗೆ 365 days ಸಿಗುತ್ತೆ. ಕ್ಲಿಯರ್? ಈಗ ಯಾರಾದರೂ ನಿಮಗೆ ಪ್ರತಿಯೊಂದು ಆರ್ಡಿನರಿ ಇಯರಲ್ಲಿ ಎಷ್ಟು ಆಸ್ ಇರುತ್ತೆ ಅಂತ ಕೇಳಿದ್ರೆ ನಿಮ್ಮ ಆನ್ಸರ್ ಏನಾಗುತ್ತೆ? ಆರಾಮ್ಸೆ ಹೇಳ್ತೀರಾ ಅಲ್ವಾ? ಪ್ರತಿಯೊಂದು ಆರ್ಡಿನರಿ ಇಯರಲ್ಲಿ 365 days ಇರುತ್ತೆ. ಡೇಸನ್ನು ಆಸೆ ಕನ್ವರ್ಟ್ ಮಾಡಬೇಕಂದ್ರೆ ಇಂಟು 24 ಮಾಡಬೇಕು. ಬಿಕಾಸ್ ಪ್ರತಿಯೊಂದು ಡೇ ಅಲ್ಲೂ 24 hours ಇರುತ್ತೆ. ಕರೆಕ್ಟಾ? ಬಟ್ ಲೆಟ್ ಮೀ ಕರೆಕ್ಟ್ ಯು ನ್ಯೂಬೀಸ್, ಇದ್ರ ಜೊತೆಗೆ 5 hours 48 minutes 48 seconds ಎಕ್ಸ್ಟ್ರಾ ಇರುತ್ತೆ. ಇದನ್ನು ನಾವು ನಾರ್ಮಲ್ ಆಗಿ ಕನ್ಸಿಡರ್ ಮಾಡಲ್ಲ. ಓಕೆನಾ? ನಮಗೆ ಪ್ರತಿ 4 yearsಗೂ 1 day ಎಕ್ಸ್ಟ್ರಾ ಸಿಗುತ್ತಲ್ಲ, ಬಿಕಾಸ್ ಆಫ್ ದಿಸ್ ಓನ್ಲಿ. ನೋಡಿ, ಪ್ರತಿ ಒಂದು ಆರ್ಡಿನರಿ ಇಯರಲ್ಲೂ ನಿಮಗೆ 5 hours 48 minutes ಆ್ಯಂಡ್ 48 seconds ಎಕ್ಸ್ಟ್ರಾ ಸಿಗೋದ್ರಿಂದ ಇಂಟು 4 ಮಾಡ್ಕೊಳ್ಳಿ. ಓಕೆ, ಸೊ ನೋಡಿ, 5 hours ಇಂಟು 4 ಅಂತ ಅಂದರೆ ಇಲ್ಲೇ ನಿಮಗೆ 20 hours ಸಿಕ್ಬಿಡ್ತು. ಕರೆಕ್ಟ್? 1 day ಆಗಬೇಕು ಅಂತ ಅಂದರೆ ನಮಗೆ 24 hours ಬೇಕು. ಕರೆಕ್ಟಾ? ಇಲ್ಲೇ 20 hours ಸಿಕ್ಕಿರೋದ್ರಿಂದ ರಿಮೈನಿಂಗ್ 4 hours. ಸೊ ದ್ಯಾಟ್ ಯು ಕ್ಯಾನ್ ಈಸಿಲಿ ಗೆಟ್ ಫ್ರಮ್ ದಿಸ್ 48 minutes ಆ್ಯಂಡ್ 48 seconds. Correct? No? So remember this one. Each ordinary year has 5 hours 48 minutes and 48 seconds extra. Clear? ಒಂದು ಆರ್ಡಿನರಿ ಇಯರಲ್ಲಿ 365 days ಇರುತ್ತೆ. ಕರೆಕ್ಟಾ? ಇನ್ ಟರ್ಮ್ಸ್ ಆಫ್ ವೀಕ್ ಹೇಳ್ತೀನಿ ಅಂತ ಅಂದರೆ 52 weeks ಪ್ಲಸ್ 1 odd day. ಕ್ಲಿಯರ್? ನೋಡಿ, ಹೇಗೆ ವೀಕಿಗೆ ಕನ್ವರ್ಟ್ ಮಾಡೋದು ಅಂತ ಅಂದರೆ, ಹೇಗೆ ಎಷ್ಟು ವೀಕ್ಸ್ ಇದೆ ಅಂತ ತೊಗೊಳ್ಳೋದು ಅಂತ ಅಂದರೆ 7 ಡೇಸನ್ನು ನೀವು ಗ್ರೂಪ್ ಮಾಡಬೇಕು. ಓಕೆ, ಗ್ರೂಪ್ ಮಾಡಬೇಕಾದ್ರೆ ಬೆಸ್ಟ್ ವೇ ಏನು ಅಂತ ಅಂದರೆ ಡಿವಿಷನ್ ಮೆಥಡ್. ಕ್ಲಿಯರ್? ಈ 365ನ 7ಇಂದ ಡಿವೈಡ್ ಮಾಡಿ, ದಟ್ ಈಸ್ 5s are 35, 15, then 2s are 14. ಕರೆಕ್ಟ್? ರಿಮೈಂಡರ್ ಇಸ್ 1. ಈ ಕೋಶೆಂಟ್ ಇದೆಯಲ್ಲ, ಅದು ನಂಬರ್ ಆಫ್ ವೀಕ್ಸ್ನ ಕೊಡುತ್ತೆ. ಕ್ಲಿಯರ್? ಆ್ಯಂಡ್ ರಿಮೈಂಡರ್ ವಿಲ್ ಗಿವ್ ಯು ಆಡ್, ದಟ್ ಮೀನ್ಸ್ ಎಕ್ಸ್ಟ್ರಾ. ಈ 1 ಇದೆ ಅಲ್ವಾ, ಇದು ಯಾವುದೇ ವೀಕ್ಗೆ ಹೋಗಿ ಜಾಯ್ನ್ ಆಗಲ್ಲ. ಒಂದು ವೀಕ್ ಆಗಬೇಕು ಅಂದರೆ 7 days ಬೇಕು. ಕರೆಕ್ಟಾ? ಬಟ್ ನಮಗೆ ಮಿಕ್ಕೊಂಡಿರೋ ಅಂಥದ್ದು 1 day. ಸೊ ಅದನ್ನು ನಾವು ಎಕ್ಸ್ಟ್ರಾ ಡೇ ಅಂತ ತಗೋಬೇಕು. ನೀವು ಆಡ್ ಡೇಸ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು. ಆವಾಗ ಈ ಟಾಪಿಕ್ಕು ತುಂಬ ಈಸಿ ಅನಿಸುತ್ತೆ. ಕ್ಲಿಯರ್? ಎಸ್. ದೆನ್ ಲೀಪ್ ಇಯರ್ಸಿಗೆ ಬಂದರೆ
366 ಡೇಸ್ ಇರುತ್ತೆ. ಇನ್ ಟರ್ಮ್ಸ್ ಆಫ್ ವೀಕ್ ಹೇಳ್ತೀನಿ ಅಂತ ಅಂದರೆ 52 ವೀಕ್ಸ್ ಪ್ಲಸ್ 2 ಆಡ್ ಡೇಸ್. ಸೇಮ್ ಕಾನ್ಸೆಪ್ಟನ್ನ ಯೂಸ್ ಮಾಡೋಣ. 366 divided by 7. So again 5s are 35. 16 ರಿಮೈಂಡರ್ ಬರುತ್ತೆ, ಕರೆಕ್ಟ್. 2s are 14. ಫೈನಲ್ ರಿಮೈಂಡರ್ 2 ಸಿಗುತ್ತೆ. ಸೊ 52 ವೀಕ್ಸ್ 2 ಆಡ್ ಡೇ. ಕರೆಕ್ಟಾಗಿ ಫಾಲೋ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಒಂದೇ ಲೆವೆಲ್ ಜಾಸ್ತಿ ಮಾಡ್ಕೊತಾ ಹೋಗೋಣ. ಕ್ಲಿಯರ್? ವಾಟ್ ಎವರ್ ವಿ ಆರ್ ಲರ್ನಿಂಗ್ ನೌ ಇಟ್ಸ್ ಬೇಸಿಕ್. ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಅಷ್ಟೇ. ಎಸ್, ಇನ್ ಅ ಗಿವನ್ ಪೀರಿಯಡ್ ನಂಬರ್ ಆಫ್ ಡೇಸ್ ಮೋರ್ ದ್ಯಾನ್ ದ ಕಂಪ್ಲೀಟ್ ವೀಕ್ ಆರ್ ಕಾಲ್ಡ್ ಆಡ್ ಡೇಸ್. ಇಫ್ ಐ ಟೇಕ್ ದ ಎಕ್ಸಾಂಪಲ್ ಆಫ್ 10 days, 10 daysನ ನಾವು 1 ವೀಕ್ ಪ್ಲಸ್ 3 ಆಡ್ ಡೇಸ್ ಅಂತ ಬರಿಬೋದು. ಹೇಗೆ ಕಂಡುಹಿಡಿಬೋದು ಅಂತ ಅಂದರೆ ನೋಡಿ, 10 daysನ ತಗೊಳ್ಳೋಣ, 7ಇಂದ ಡಿವೈಡ್ ಮಾಡಿ. ಓಕೆ, 7 1s are 7, 3 ರಿಮೈಂಡರ್. ಓಕೆ, ಈ ಕೋಶೆಂಟ್ ಇದೆಲ್ಲ, ಕೋಶೆಂಟ್ ಗಿವ್ಸ್ ಯು ನಂಬರ್ ಆಫ್ ವೀಕ್ಸ್, ರಿಮೈಂಡರ್ ಗಿವ್ಸ್ ಯು ನಂಬರ್ ಆಫ್ ಆಡ್ ಡೇಸ್. am I clear? ಈಗ ನೀವೇನು ಮಾಡಬೇಕು ಅಂತ ಅಂದರೆ, ಟೇಕ್ ಯುವರ್ ಓನ್ ಎಕ್ಸಾಂಪಲ್ಸ್, ಟೇಕ್ ಅಪ್ ನಂಬರ್ಸ್ ಲೈಕ್ 36, 104, ಸಮಥಿಂಗ್ ಲೈಕ್ ದಿಸ್. ಓಕೆ, 78 ಈ ಥರ ನಂಬರ್ಸ್ನ ತಗೊಂಡು ಎಷ್ಟು ವೀಕ್ಸ್ ಬರುತ್ತೆ ಆ್ಯಂಡ್ ಎಷ್ಟು ಆಡ್ ಡೇಸ್ ಬರುತ್ತೆ ಅಂತ ಫೈಂಡ್ ಔಟ್ ಮಾಡಿ. ಹೇಗೆ ಫೈಂಡ್ ಔಟ್ ಮಾಡೋದು? ನಂಬರ್ ಆಫ್ ಡೇಸ್ ಡಿವೈಡೆಡ್ ಬೈ 7, ಕರೆಕ್ಟಾ? ಕೋಶನ್ gives you number of weeks, remainder gives you number of odd days. ಸಿಂಪಲ್. ಓಕೆ ನ್ಯೂಬೀಸ್, ಈಗ ನಾವು ಏನು ಮಾಡೋಣ ಅಂತ ಅಂದರೆ, 2 ಬೇಸಿಕ್ ಕ್ವೆಶನ್ಸ್ ಕಾಣ್ತಾ ಇದೆ, ಅದನ್ನು ನಾವು ಸಾಲ್ವ್ ಮಾಡೋಣ. ಓಕೆನಾ? ಕ್ವೆಶನ್ ಇಸ್, ಟುಡೇ ಈಸ್ ಮಂಡೇ, ಆಫ್ಟರ್ 21 days ಇಟ್ ವಿಲ್ ಬಿ. ಸಿಂಪಲ್ ಕ್ವೆಶನ್. ಏನು ಹೇಳ್ತಾ ಇದ್ದಾರೆ? ಮಂಡೇಗೆ 21 ಡೇಸ್ನ ಆ್ಯಡ್ ಮಾಡಿದ್ರೆ ಯಾವ ದಿನ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಕ್ಲಿಯರ್? ನೋಡಿ, ನಾರ್ಮಲಾಗಿ ಹೇಗೆ ಮಾಡ್ತೀರಾ ಅಂದರೆ, ಮಂಡೇ ಪ್ಲಸ್ 7, ನನಗೆ ಮಂಡೇನೇ ಸಿಗುತ್ತೆ ಅಲ್ವಾ? ಸೊ ಯಾವುದೇ ಒಂದು ದಿನಕ್ಕೆ 7 ಡೇಸ್ನ ಆ್ಯಡ್ ಮಾಡಿದ್ರೆ ನಿಮಗೆ ಅದೇ ದಿನ ಬರುತ್ತೆ. ಕ್ಲಿಯರ್? ಎಸ್. ಮತ್ತು ಪ್ಲಸ್ 7 ಮಂಡೇನೇ ಸಿಗುತ್ತೆ, ಕರೆಕ್ಟ್? ಪ್ಲಸ್ 7 ಮಂಡೇನೇ ಸಿಗುತ್ತೆ. ಸೊ ಎಷ್ಟು ದಿನ ಆ್ಯಡ್ ಮಾಡಿದ್ದೀನಿ ನೋಡಿ, 7 + 7 14 + 7 21. ಸೊ 21 ಡೇಸ್ ಆ್ಯಡ್ ಮಾಡಾದಮೇಲೆ ನನಗೆ ಫೈನಲ್ ಆಗಿ ಮಂಡೇನೇ ಸಿಕ್ಕಿದೆ. ಅರ್ಥ ಆಗ್ತಿದೆಯಾ? ಇದು ಒಂದು ಮೆಥಡು. ಇಲ್ಲ ಅಂದರೆ ಏನು ಮಾಡಬೇಕು ಅಂದರೆ, ನೀವು 21 ಡೇಸನ್ನು ತಗೊಳ್ಳಿ, 7ಇಂದ ಡಿವೈಡ್ ಮಾಡಿ, 3s are 21, 0 ರಿಮೈಂಡರ್ ಬರುತ್ತೆ ಅಲ್ವಾ? ಆ 0 ರಿಮೈಂಡರ್ ಅಂದರೆ ನಂಬರ್ ಆಫ್ ಆಡ್ ಡೇಸ್, ಕರೆಕ್ಟಾ? ಈ ರಿಮೈಂಡರ್ ಸಿಕ್ಕಿದ ಮೇಲೆ ಏನು ಮಾಡಿ ಅಂದರೆ, ಆ ಮಂಡೇಗೆ 0ನ ಆ್ಯಡ್ ಮಾಡಬೇಕು, ಅಂದರೆ 0 ಡೇಸನ್ನು ಆ್ಯಡ್ ಮಾಡಬೇಕು. ಸೊ ಫೈನಲ್ ಆನ್ಸರ್ ಇಸ್ ಮಂಡೇ. ಇಲ್ಲಿ ನಾವು ಏನು ಮಾಡಿದ್ದೀವೋ ಅದನ್ನೇ ಇಲ್ಲಿ ಡಿಫ್ರೆಂಟ್ ವೇಯಲ್ಲಿ ಮಾಡ್ತಾ ಇದ್ದೀವಿ. ಕ್ಲಿಯರ್? 7 ಡೇಸ್ನ ಗ್ರೂಪ್ ಮಾಡ್ತಾ ಇದ್ದೀವಿ, ಅಂದರೆ ವೀಕ್ಸ್ನ ತೆಗಿತಾ ಇದ್ದೀವಿ. 3 ವೀಕ್ಸ್ನ ಮಂಡೇಗೆ ಆ್ಯಡ್ ಮಾಡಿದ್ರೆ ಮಂಡೇನೇ ಬರುತ್ತೆ. am I clear? ಎಸ್. ನಾವು ನೆಕ್ಸ್ಟ್ ಕ್ವೆಶನ್, ಟುಡೇ ಈಸ್ ವೆನ್ಸ್ಡೇ ಆಫ್ಟರ್ 38 ಡೇಸ್. ಇಲ್ಲಿ ನೀವೇನು ಮಾಡಬೇಕು, 38ನ್ನು 7ಇಂದ ಡಿವೈಡ್ ಮಾಡಿ, 5s are 35. ಎಸ್. ವಾಟ್ಸ್ ದ ರಿಮೈಂಡರ್? 3 is a reminder, correct? So what you have to do here, ವೆನ್ಸ್ಡೇಗೆ 3 ಡೇಸನ್ನು ಆ್ಯಡ್ ಮಾಡಬೇಕು. ಸೊ ಏನಾಗುತ್ತೆ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಕರೆಕ್ಟ್? ಸೊ ಯುವರ್ ಆನ್ಸರ್ ಶುಡ್ ಬಿ ಸ್ಯಾಟರ್ಡೇ. ಅರ್ಥ ಆಗ್ತಿದೆಯಾ? ತುಂಬ ಸಿಂಪಲ್. ಸೊ ಆಡ್ ಡೇಸ್ ಕಾನ್ಸೆಪ್ಟ್ ನಿಮಗೆ ನೀಟಾಗಿ ಅರ್ಥ ಆದರೆ ಕ್ಯಾಲೆಂಡರ್ಸ್ ಕ್ವೆಶನ್ಸ್ ಎಲ್ಲ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಬಿಗರ್ ನಂಬರ್ಸಿಗೆ ಬಂದರೆ ಈ ಥರ 777ನ ಆ್ಯಡ್ ಮಾಡೋದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ವಾಟ್ ಯು ಹ್ಯಾವ್ ಟು ಡೂ ಇಸ್ ಜಸ್ಟ್ ಯೂಸ್ ದಿಸ್ ಡಿವಿಷನ್ ಮೆಥಡ್. ಆವಾಗ ನಿಮಗೆ ಆರಾಮ್ಸೆ ಆನ್ಸರ್ ಸಿಗುತ್ತೆ. ಕ್ಲಿಯರ್?
Next question is, today is Monday, 32 days before it was. Check the difference. Previously, after 32 days, after 21 days ಇದನ್ನು ನೋಡಿದ್ವಿ ಅಲ್ವಾ. ಇದು 32 ಡೇಸ್ ಹಿಂದಕ್ಕೆ ಹೋಗಬೇಕು ನೀವು. ಕ್ಲಿಯರ್? ಸೊ ಅವ್ರು ಏನು ಹೇಳ್ತಾ ಇದ್ದಾರೆ, ಮಂಡೇಯಿಂದ 32 ಡೇಸ್ ಬ್ಯಾಕ್ ಹೋದರೆ ಯಾವ ದಿನ ಸಿಗುತ್ತೆ? ದಟ್ ಇಸ್ ದ ಕ್ವೆಶನ್ ನಾವು. ಓಕೆ, ಸಿಮಿಲರ್ ಲಾಜಿಕ್ನ ಯೂಸ್ ಮಾಡೋಣ. 32ನ 7ಇಂದ ಡಿವೈಡ್ ಮಾಡೋಣ. 4s are 28, 4 is a ರಿಮೈಂಡರ್. ಕ್ಲಿಯರ್? 4 ಆಡ್ ಡೇಸ್ ಅಂತ ತಗೋಬೇಕು. ಆ ಕ್ವೆಶನಲ್ಲಿ 4 ಡೇಸ್ನ ಆ್ಯಡ್ ಮಾಡ್ತಿದ್ರಿ, ಬಟ್ ಈ ಕ್ವೆಶನಲ್ಲಿ ಮಂಡೇಗೆ 4 ಡೇಸ್ನ ಮೈನಸ್ ಮಾಡಬೇಕು. ಅಮ್ ಐ ಕ್ಲಿಯರ್? ಸೊ 4 ಡೇಸ್ ಹಿಂದಕ್ಕೆ ಬರ್ತೀನಿ ಅಂತ ಅಂದರೆ ಸಂಡೇ, ಸ್ಯಾಟರ್ಡೇ, ಫ್ರೈಡೇ, ಥರ್ಸ್ಡೇ. ಎಸ್, ಫೈನಲ್ ಆನ್ಸರ್ ಇಸ್ ಥರ್ಸ್ಡೇ. ಇಲ್ಲಿ ಒಂದು ಇಂಪಾರ್ಟೆಂಟ್ ಶಾರ್ಟ್ಕಟ್ನ ಹೇಳ್ಕೊಡ್ತೀನಿ ನೋಡಿ. ನಿಮಗೆ ಬ್ಯಾಕ್ವರ್ಡ್ ಹೋಗೋದಕ್ಕೆ ಕಷ್ಟ ಆದರೆ ಯು ಕ್ಯಾನ್ ಟೇಕ್ ಲೈಕ್ ದಿಸ್. -4 is exactly equal to +3. ಅರ್ಥ ಆಗ್ತಿದೆಯಾ? ಮಂಡೇಯಿಂದ 3 ಡೇಸ್ ಫಾರ್ವರ್ಡ್ ಹೋಗಿ ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ. ಸಿ, ಯು ಆರ್ ಗೆಟಿಂಗ್ ದ ಸೇಮ್ ಆನ್ಸರ್. ಹೇಗೆ ವ್ಯಾಲ್ಯೂಸ್ನ ತಗೊಳ್ಳೋದು ಅಂತ ಅಂದರೆ ನೋಡಿ, -4 ಅಂತ ಅಂದರೆ 7ಗೂ ಮತ್ತು 4ಗೂ ಡಿಫ್ರೆನ್ಸ್ ಎಷ್ಟಿದೆ? 3 ಅಲ್ವಾ? ಸೊ -4 is exactly equal to +3. -5 is exactly equal to +2. ಈ ಥರ. ಆಮ್ ಐ ಕ್ಲಿಯರ್? 5 ಡೇಸ್ ಬ್ಯಾಕ್ ಹೋಗಿ ಅಂತ ಅಂದರೆ ಜಸ್ಟ್ 2 ಡೇಸ್ ಫಾರ್ವರ್ಡ್ ಹೋಗಿ. ಬೋತ್ ಆರ್ ಸೇಮ್. ಅರ್ಥ ಆಗ್ತಿದ್ಯಾ? ಓಕೆ, ನೆಕ್ಸ್ಟ್ ಕ್ವೆಶನಿಗೆ ಬರೋಣ. ಟುಡೇ ಇಸ್ ವೆನ್ಸ್ಡೇ, 146 ಡೇಸ್ ಬಿಫೋರ್ ಇಟ್ ವಾಸ್. ಸೊ 146ನ ತಗೊಳ್ಳಿ, 7ಇಂದ ಡಿವೈಡ್ ಮಾಡಿ. ಇಟ್ ಈಸ್ 20 is 140. ಕರೆಕ್ಟಾ? ಸೊ 6 ಇಸ್ ರಿಮೈಂಡರ್. ಸೊ ಈ ವೆನ್ಸ್ಡೇಯಿಂದ ನೀವು 6 ಡೇಸ್ ಬ್ಯಾಕ್ ಹೋಗಬೇಕು. 6 ಡೇಸ್ ಬ್ಯಾಕ್ ಹೋಗೋಕ್ಕೆ ಇಷ್ಟ ಆಗಿಲ್ಲ ಅಂತ ಅಂದರೆ, ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಅಂತ ಅಂದರೆ ಏನು ಮಾಡಿ, 1 ಡೇ ಫಾರ್ವರ್ಡ್ ಹೋಗಿ ಅಷ್ಟೇ. ಬೋತ್ ಆರ್ ಸೇಮ್. ಆಮ್ ಐ ಕ್ಲಿಯರ್? ಸೊ 1 ಡೇ ಫಾರ್ವರ್ಡ್ ಹೋದರೆ ಥರ್ಸ್ಡೇ. ದಟ್ ಈಸ್ ದ ಆನ್ಸರ್. ಅರ್ಥ ಆಗಿದೆಯಾ ಶಾರ್ಟ್ಕಟ್? ಸ್ಟೆಪ್ ಬೈ ಸ್ಟೆಪ್ಪು ನಾನು ನಿಮಗೆ ಈ ಆಡ್ ಡೇಸ್ನ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅನ್ನೋದನ್ನು ಹೇಳ್ಕೊತಾ ಬರ್ತೀನಿ. ಓಕೆ, ಕಾನ್ಸಂಟ್ರೇಟ್ ಮಾಡಿ ಪ್ರಾಪರಾಗಿ. ನಿಮಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಳಿಸ್ಬೋದು. ಕ್ಲಿಯರ್? ನಾವು ವಿಲ್ ಲರ್ನ್ ಹೌ ಟು ಐಡೆಂಟಿಫೈ ವೆದರ್ ದ ಗಿವನ್ ಇಯರ್ ಇಸ್ ಲೀಪ್ ಇಯರ್ ಆರ್ ನಾಟ್ ಅನ್ನೋದನ್ನು ಕಲಿಯೋಣ. ಓಕೆ, ಆ ಮೆಥಡಿಗೆ ಹೋಗೋಕ್ಕಿಂತ ಮುಂಚೆ ನಾನು ಏನು ಮಾಡ್ತೀನಿ ಅಂತ ಅಂದರೆ, ಇಯರ್ಸನ್ನು ಸೆಂಚುರಿ ಇಯರ್ಸ್ ಆ್ಯಂಡ್ ನಾನ್ ಸೆಂಚುರಿ ಇಯರ್ಸ್ ಆಗಿ ಡಿವೈಡ್ ಮಾಡ್ಕೋತೀನಿ. ಓಕೆ, ಸೆಂಚುರಿ ಇಯರ್ಸ್ ಆ್ಯಂಡ್ ನಾನ್ ಸೆಂಚುರಿ ಇಯರ್ಸ್. ಕ್ಲಿಯರ್? ಸೆಂಚುರಿ ಅಂತ ಅಂದರೆ ಮಲ್ಟಿಪಲ್ಸ್ ಆಫ್ 100. ಎಂಡಿಂಗಲ್ಲಿ 00 ಇರೋ ಅಂಥ ಇಯರ್ಸನ್ನು ಸೆಂಚುರಿ ಇಯರ್ಸ್ ಅಂತ ಕರೀತಾರೆ. ಓಕೆ, ಅಪಾರ್ಟ್ ಫ್ರಮ್ 00s ಯಾವುದಾದ್ರೂ ಬೇರೆ ನಂಬರ್ಸ್ ಇರಲಿ, ಅದನ್ನು ನಾವು ನಾನ್ ಸೆಂಚುರಿ ಇಯರ್ಸ್ ಅಂತ ತಗೋಬೇಕು. ಆಮ್ ಐ ಕ್ಲಿಯರ್? ಎಸ್. ಇಲ್ಲಿ ನಾನು ಲಿಸ್ಟ್ ಮಾಡಿದ್ದೀನಿ ನೋಡಿ. ಈ ಸೈಡ್ ಇರೋ ಅಂಥ ನಂಬರ್ಸಿಗೆ ಎಂಡಿಂಗಲ್ಲಿ 00 ಇದೆ. ಸೊ ಈ ಇಯರ್ಸ್ ಎಲ್ಲ ಸೆಂಚುರಿ ಇಯರ್ಸ್ ಆಗುತ್ತೆ. ಈ ಸೈಡ್ ಇರೋ ಅಂಥ ನಂಬರ್ಸಿಗೆ ಎಂಡಿಂಗಲ್ಲಿ 00 ಇಲ್ಲ. ಸೊ ಈ ಇಯರ್ಸ್ ಎಲ್ಲ ನಾನ್ ಸೆಂಚುರಿ ಇಯರ್ಸ್ ಆಗುತ್ತೆ. ನಾನ್ ಸೆಂಚುರಿ ಇಯರ್ಸಲ್ಲಿ ಲೀಪ್ ಇಯರ್ಸ್ನ ಚೆಕ್ ಮಾಡೋದಕ್ಕೆ ನೀವು ಆ ಇಯರನ್ನು 4ಇಂದ ಡಿವೈಡ್ ಮಾಡಬೇಕು. ಓಕೆ, ಡಿವಿಷನ್ ಬೈ 4 ಇಸ್ ವೆರಿ ಈಸಿ. ಇಲ್ಲಿ ನೋಡಿ, ಲಾಸ್ಟ್ 2 ನಂಬರ್ಸನ್ನು ಚೆಕ್ ಮಾಡಿ. ಓಕೆ, ಲಾಸ್ಟ್ 2 ನಂಬರ್ಸು 4ಇಂದ ಡಿವೈಡ್ ಆದರೆ ಆ ಕಂಪ್ಲೀಟ್ ನಂಬರು 4ಇಂದ ಡಿವೈಡ್ ಆಗುತ್ತೆ ಅಂತ ಅರ್ಥ. ಸಿ, 2020 ಈಸ್ ಡಿವಿಸಿಬಲ್ ಬೈ 4. ಸೊ 2020 ಈಸ್ ಅ ಲೀಪ್ ಇಯರ್. ಅರ್ಥ ಆಗ್ತಿದೆಯಾ? ಎಸ್. ಇಲ್ಲಿಗೆ ಬರೋಣ. 64 ಇಸ್ ಡಿವಿಸಿಬಲ್ ಬೈ 4. ಸೊ 2164th ಇಯರ್ ಇಸ್ ಅ ಲೀಪ್ ಇಯರ್. 2019 is not divisible by 4. So 2019 is not a leap year. Am I clear? Yes. 94 is not divisible by 4. So 1994 is not a leap year.
Clear? So 94 again, 94 is not divisible by 4, so 94th year is not the leap year. 2001, 01 is not divisible by 4, so 2001 is not a leap year. 96 is divisible by 4, so 1996 is the leap year. Am I clear? Yes. 86 is not divisible by 4, so 1986 is not the leap year. ಅರ್ಥ ಆಗಿದೆಯಾ? ನಾನ್ ಸೆಂಚುರಿ ಇಯರ್ಸಲ್ಲಿ ಲೀಪ್ ಇಯರ್ಸ್ನ ಹೇಗೆ ಫೈಂಡ್ ಮಾಡೋದು ಅಂತ ಅಂದರೆ ಆ ಇಯರನ್ನು ಡಿವೈಡೆಡ್ ಬೈ 4 ಮಾಡಬೇಕು. ಸೆಂಚುರಿ ಇಯರ್ಸಿಗೆ ಬಂದರೆ ನೀವು ಆ ಇಯರನ್ನು 400ಇಂದ ಡಿವೈಡ್ ಮಾಡಬೇಕು. ದಿಸ್ ಇಸ್ ದ ಡಿಫ್ರೆನ್ಸ್. ಅಮ್ ಐ ಕ್ಲಿಯರ್? ಸಿ ಎಂಡಿಂಗ್ 00 ಇದ್ದರೆ ಎಲ್ಲ ನಂಬರ್ಸು 4ಇಂದ ಡಿವೈಡ್ ಆಗುತ್ತೆ. ಓಕೆನಾ? ಅದಕ್ಕೆ ಈ ನಂಬರ್ಸನ್ನು 400ಇಂದ ಡಿವೈಡ್ ಮಾಡಬೇಕು. ಎಂಡಿಂಗಲ್ಲಿರೋ 00ಸ್ನ ಇಗ್ನೋರ್ ಮಾಡಿಬಿಡಿ. ರಿಮೈನಿಂಗ್ ನಂಬರ್ ಇದೆ ಅಲ್ಲ, ಅದು 4ಇಂದ ಡಿವೈಡ್ ಆಗುತ್ತಾ ಅಂತ ಚೆಕ್ ಮಾಡಿ. ಇಲ್ಲ, ಆಗಲ್ಲ. ಸೊ 100 ಇಸ್ ನಾಟ್ ದ ಲೀಪ್ ಇಯರ್. ದೆನ್ I'll ignore these two. 2 is not divisible by 4, so 200 is not the leap year. I'll ignore these two. So 3 is not divisible by 4, then it's not a leap year. Again, I'll ignore this 2 zeros. 6 is not divisible by 4, then 600 is not a leap year. ಅರ್ಥ ಆಗ್ತಿದ್ಯಾ? Yes. I'll ignore these 2 zeros. 8 is divisible by 4, so 800 is the leap year. Am I clear? Yes. I'll ignore these 2 zeros. 19 is not divisible by 4, so 1900 is not the leap year. Clear? Then here 16 is divisible by 4, so 1600 is a leap year. Here I'll ignore these 2 zeros. 24 is divisible by 4, so 2400 is a leap year. ಅರ್ಥ ಆಗ್ತಿದೆಯಾ? ವೈ ಆಮ್ ಇಗ್ನೋರಿಂಗ್ ದಿಸ್ 00s ಅಂತ ಅಂದರೆ ಹೇಗಿದ್ರೂ ಕ್ಯಾನ್ಸಲ್ ಆಗುತ್ತೆ. ನೋಡಿ, ಇಲ್ಲೂ 00 ಇದೆ, ಇಲ್ಲೂ 00 ಇದೆ. ಡಿವೈಡೆಡ್ ಬೈ 400 ತೊಗೊಂಡ್ರೆ ಕ್ಯಾನ್ಸಲ್ ಆಗೇ ಆಗುತ್ತೆ. ದಟ್ಸ್ ವೈ ಆಮ್ ಇಗ್ನೋರಿಂಗ್. ಸಿಂಪಲ್. ಇನ್ನು ಈಸಿ ವೇಯಲ್ಲಿ ಹೇಳಬೇಕು ಅಂತ ಅಂದರೆ ಸೆಂಚುರಿ ಇಯರ್ಸ್ ಅಂತ ಬಂದಾಗ ಓನ್ಲಿ ಮಲ್ಟಿಪಲ್ಸ್ ಆಫ್ 400 ಆರ್ ಲೀಪ್ ಇಯರ್ಸ್. ಲೈಕ್ 400, 800, 1200, 1600, 2000, 2400, like this. Okay? So remember this one. Century years anta bandaga only multiples of 400 are the leap years. Clear? ಈಗ ಲೀಪ್ ಇಯರ್ ಕಾನ್ಸೆಪ್ಟ್ನ ಕಲ್ತ್ರಿ ಅಲ್ವಾ, ಅದನ್ನು ಯೂಸ್ ಮಾಡಿಕೊಂಡು ಈ ಕ್ವೆಶನ್ಸನ್ನು ಸಾಲ್ವ್ ಮಾಡಬೇಕು. ಓಕೆ? ಕ್ವೆಶನ್ ಇಸ್, ಹೌ ಮೆನಿ ಲೀಪ್ ಇಯರ್ಸ್ ಡೂ 30 years ಹ್ಯಾವ್? 30 ವರ್ಷ ಇದೆ. 30 ವರ್ಷದಲ್ಲಿ ಎಷ್ಟು ಲೀಪ್ ಇಯರ್ಸ್ ಬರುತ್ತೆ ಅಂತ ಕಂಡುಹಿಡಿಬೇಕು. ಏನು ಮಾಡಬೇಕು? ಇದನ್ನು 30 ಡಿವೈಡೆಡ್ ಬೈ 4, ಕರೆಕ್ಟಾ? ಕೋಶೆಂಟ್ ಏನಾಗುತ್ತೆ? 7. ಸೊ 7 ಲೀಪ್ ಇಯರ್ಸ್ ಇದೆ ಅಂತ ಹೇಳ್ಬೋದು. ಅರ್ಥ ಆಗ್ತಿದ್ಯಾ? ಏನಕ್ಕೆ ಅಂದರೆ 4 ಇಯರ್ಸಿಗೆ ಅಲ್ವಾ ಲೀಪ್ ಇಯರ್ಸ್ ಬರೋದು. ಸೊ 4, 8, 12 ಆ ಥರ 28 ತನಕ ಲೀಪ್ ಇಯರ್ಸ್ ಇದೆ. ಕರೆಕ್ಟ್? 28th ಇಯರ್ ಇಸ್ ಆಲ್ಸೋ ಲೀಪ್ ಇಯರ್. ಸೊ 7 ಲೀಪ್ ಇಯರ್ಸ್ ಇದೆ ಅಂತ ಅರ್ಥ. ಅರ್ಥ ಆಗಿದೆಯಾ? ಎಸ್. ಇಲ್ಲಿ ನೋಡಿ, 186 ಇದೆ. ಸೊ 186 ತಗೋತೀನಿ, 4ಇಂದ ಡಿವೈಡ್ ಮಾಡೋಣ. ದೆನ್ 4s are 16, ಕರೆಕ್ಟ್? ದೆನ್ 26 ಬರುತ್ತೆ. 6s are 24, ಕರೆಕ್ಟ್? ಸೊ 46 ಲೀಪ್ ಇಯರ್ಸ್ ಇದೆ ಅಂತ ತಗೋಬೇಕು. ಹೌದಾ? ಇಲ್ಲ. ಏನಕ್ಕೆ ಅಂತ ಅಂದರೆ ನೋಡಿ, ಈ 46 ಲೀಪ್ ಇಯರ್ಸಲ್ಲಿ 100th ಇಯರ್ ಇದೆ ಅಲ್ಲ, ವಿಚ್ ಇಸ್ ಸೆಂಚುರಿ ಇಯರ್, ಅದೂ ಲೀಪ್ ಇಯರ್ ಅಂತ ಕನ್ಸಿಡರ್ ಆಗಿರುತ್ತೆ. ಬಟ್ 100th ಇಯರು ಸೆಂಚುರಿ ಇಯರ್ ಆಗಿರೋದ್ರಿಂದ ಅದನ್ನು ನೀವು 400ಇಂದ ಡಿವೈಡ್ ಮಾಡಬೇಕು ಟು ಚೆಕ್ ವೆದರ್ ಇಟ್ ಇಸ್ ಅ ಲೀಪ್ ಇಯರ್ ಆರ್ ನಾಟ್. ಕರೆಕ್ಟ್? 100th ಇಯರು 400 ಮಲ್ಟಿಪಲ್ ಅಲ್ಲ. ಕರೆಕ್ಟ್? ಸೊ 100th ಇಯರು ಲೀಪ್ ಇಯರ್ ಆಗೋಕ್ಕೆ ಚಾನ್ಸ್ ಇಲ್ಲ. ಬಟ್ ಆ 100th ಇಯರ್ ಇದೆಲ್ಲ ಅದು 4ಇಂದ ಡಿವೈಡ್ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಆ 100th ಇಯರ್ನ ರಿಮೂವ್ ಮಾಡಬೇಕು. ಬಿಕಾಸ್ ದಟ್ 100th ಇಯರ್ ಈವನ್ ದೋ ಇಟ್ ಈಸ್ ಡಿವಿಸಿಬಲ್ ಬೈ 4, ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ 400. ದ್ಯಾಟ್ಸ್ ವೈ ಇಟ್ ಈಸ್ ನಾಟ್ ಅ ಲೀಪ್ ಇಯರ್. ಅದನ್ನು ನೀವು ರಿಮೂವ್ ಮಾಡಬೇಕು. ಕ್ಲಿಯರ್? ಸೊ 45 ಇಸ್ ದ ಫೈನಲ್ ಆನ್ಸರ್. 45 ಲೀಪ್ ಇಯರ್ಸ್ ಆರ್ ದೇರ್.
ದ್ಯಾಟ್ ಈಸ್ ದ ಫೈನಲ್ ಆನ್ಸರ್. ಅರ್ಥ ಆಗಿದೆಯಾ? ಸಿ 100 ಇಯರ್ಸಲ್ಲಿ ಎಷ್ಟು ಲೀಪ್ ಇಯರ್ಸ್ ಇದೆ ಅಂತ ಕೇಳ್ತಾರೆ. ದಿಸ್ ಇಸ್ ದ ವೆರಿ ಕಾಮನ್ ಕ್ವೆಶನ್. ಓಕೆ, 100 ಇಯರ್ಸಲ್ಲಿ ಎಷ್ಟು ಲೀಪ್ ಇಯರ್ಸ್ ಇದೆ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ನಾವು ಏನು ಮಾಡ್ತೀವಿ, 4 ಡಿವೈಡ್ ಮಾಡ್ತೀವಿ. 2s are 8, 20 ಬರುತ್ತೆ, 5s are 20, ಸೊ 0 ರಿಮೈಂಡರ್. ಯು ವಿಲ್ ಸೇ ದಟ್ 25 ಲೀಪ್ ಇಯರ್ಸ್, ಬಟ್ 25 ಲೀಪ್ ಇಯರ್ಸ್ ಅಲ್ಲ, 25th ಲೀಪ್ ಇಯರ್ ಇದೆ ಅಲ್ವಾ, ಅದು 100th ಇಯರ್. 100th ಇಯರ್ ಲೀಪ್ ಇಯರ್ ಅಲ್ಲ. ಸೊ ಯು ಹ್ಯಾವ್ ಟು ರಿಮೂವ್ ದಟ್ 100th ಇಯರ್. ಕರೆಕ್ಟ್? ಸೊ ಫೈನಲ್ ಆಗಿ ಎಷ್ಟು ಉಳ್ಕೊಳ್ಳುತ್ತೆ? 24 ಲೀಪ್ ಇಯರ್ಸ್ ಉಳ್ಕೊಳ್ಳುತ್ತೆ. ದಟ್ ಈಸ್ ದ ಫೈನಲ್ ಆನ್ಸರ್. ಐ ಹೋಪ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗ್ತಿದೆ ಅಂತ. ಬಿ ಕೇರ್ಫುಲ್ ವಿತ್ ದ ಸೆಂಚುರಿ ಇಯರ್ಸ್ ಅಷ್ಟೇ. ಕ್ಲಿಯರ್? ರೆಸ್ಟ್ ಎವ್ರಿಥಿಂಗ್ ಇಸ್ ಓಕೆ. ವೈಲ್ ಡೀಲಿಂಗ್ ವಿತ್ ಸೆಂಚುರಿ ಇಯರ್ಸ್ ಯು ಶುಡ್ ಬಿ ವೆರಿ ಕೇರ್ಫುಲ್. ಒಂದು ಸ್ವಲ್ಪ ಲೆವೆಲ್ನ ಜಾಸ್ತಿ ಮಾಡಿದ್ದೀನಿ. ಓಕೆ, ಕ್ವೆಶನ್ ಇಸ್ ಹೌ ಮೆನಿ ಲೀಪ್ ಇಯರ್ಸ್ ಡೂ 300 ಇಯರ್ಸ್ ಹ್ಯಾವ್? ಸೊ ಹೇಗೆ ಮಾಡ್ತೀರಾ? 300 divided by 4, 7s are 28, 20, then 5s are 20, 0. So we got 75 quotient, correct? ಇಲ್ಲಿ ಏನು ಮಾಡಬೇಕು ನೀವು, ಈ 75ಅಲ್ಲಿ 100th ಇಯರ್, 200th ಇಯರ್, 300th ಇಯರ್, ದಿಸ್ ಇಯರ್ಸ್ ಆರ್ ಡಿವಿಸಿಬಲ್ ಬೈ 4. ಆಯಿತಾ? ಬಟ್ ಇದು ಯೂಸ್ ಇಲ್ಲ. ಏನಕ್ಕೆ ಅಂದರೆ ಇದು ಯಾವಾಗ ಲೀಪ್ ಇಯರ್ ಅಂತ ಕನ್ಸಿಡರ್ ಆಗುತ್ತೆ? ಇಫ್ ಇಟ್ ಈಸ್ ಡಿವಿಸಿಬಲ್ ಬೈ 400, ದೆನ್ ಓನ್ಲಿ ಯು ಶುಡ್ ಟೇಕ್ ದಿಸ್ ಇಯರ್ಸ್ ಆಸ್ ಲೀಪ್ ಇಯರ್ಸ್. ಅರ್ಥ ಆಗ್ತಿದೆಯಾ? ಸೊ ಈ 3 ಇಯರ್ಸನ್ನು ನೀವು ರಿಮೂವ್ ಮಾಡಬೇಕು. ಸೊ -3. ಕರೆಕ್ಟ್? ಸೊ ಫೈನಲ್ ಆನ್ಸರ್ ಇಸ್ 72 ಲೀಪ್ ಇಯರ್ಸ್ ಆರ್ ದೇರ್. Simple. Am I clear? Okay, we'll come to this question. How many leap years do 1601 years have? So I'll take 1601 divided by 4. 4s are 16, 0, 1. Correct? Zeros ಅನ್ನು ತಗೋಬೇಕು. ಸೊ 400 ಲೀಪ್ ಇಯರ್ಸ್. ಕರೆಕ್ಟ್? ಕೋಶೆಂಟ್ ಇಸ್ 400. ಹೌದು, ಆದರೆ ಇಲ್ಲಿ 400 ಕೌಂಟ್ ಇದೆ ಅಲ್ಲ, ಈ ಕೌಂಟಲ್ಲಿ ಮೆನಿ ಸೆಂಚುರಿ ಇಯರ್ಸ್ ಆರ್ ದೇರ್ ವಿಚ್ ಆರ್ ನಾಟ್ ಲೀಪ್ ಇಯರ್ಸ್. ಕರೆಕ್ಟ್? ಅದನ್ನು ನೀವು ರಿಮೂವ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಸೊ ಯಾವ್ದ್ಯಾವುದು ಅಂತ ಅಂದರೆ ಯಾವ ಸೆಂಚುರಿ ಇಯರ್ಸು 400ಇಂದ ಡಿವೈಡ್ ಆಗಲ್ಲ. ಕ್ಲಿಯರ್? ಸೊ ಅದನ್ನು ಲಿಸ್ಟ್ ಮಾಡ್ತೀನಿ. ಅಂದರೆ 100, 200, 300, 500, 600, 700, 900, 1000, 1100, 1300, 1400, 1500. ನೋಡಿ, 12 ಸೆಂಚುರಿ ಇಯರ್ಸ್ ಇದೆ ವಿಚ್ ಆರ್ ನಾಟ್ ಲೀಪ್ ಇಯರ್ಸ್. ಅರ್ಥ ಆಗ್ತಿದೆಯಾ? ಬಟ್ ಈ ನಂಬರ್ಸ್ ಎಲ್ಲ 4ಇಂದ ಡಿವೈಡ್ ಆಗಿರುತ್ತೆ. ಸೊ ಅದು ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಈ 400 ಕೌಂಟ್ ಇದೆ ಅಲ್ಲ, ಅದರಲ್ಲಿ ಈ ಇಯರ್ಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಬಟ್ ಅದನ್ನು ನೀವು ರಿಮೂವ್ ಮಾಡಬೇಕು ಬಿಕಾಸ್ ದೀಸ್ ಆರ್ ನಾಟ್ ಲೀಪ್ ಇಯರ್ಸ್. ಕ್ಲಿಯರ್? ನಾವು ಇದರಿಂದ 12ನ ಮೈನಸ್ ಮಾಡ್ತೀನಿ. ದೆನ್ ದ ಫೈನಲ್ ಆನ್ಸರ್ ಇಸ್ 388 ಲೀಪ್ ಇಯರ್ಸ್. ಅರ್ಥ ಆಗಿದೆಯಾ? ಐ ಕ್ಯಾನ್ ಸೆನ್ಸ್ ದಟ್ ಸೀರಿಯಸ್ ಇಶ್ಯೂ. ಏನು ಅಂತ ಅಂದರೆ 400 ತನಕ ಓಕೆ, 400 ಆನ್ಸರ್ ಬರೋ ತನಕ ಓಕೆ. ಬಟ್ ಈ 12 ಅನ್ನೋ ಕೌಂಟನ್ನು ತೊಗೊಂಬಂದು ಮೈನಸ್ ಮಾಡಬೇಕಾದ್ರೆ ಇಷ್ಟೆಲ್ಲ ಸರ್ಕಸ್ ಮಾಡೋ ಅವಶ್ಯಕತೆ ಇದೆಯಾ ಮ್ಯಾಮ್? ಹೌ ಟು ಗೆಟ್ ದಿಸ್ ಡೈರೆಕ್ಟ್ಲಿ ವಿತೌಟ್ ಲಿಸ್ಟಿಂಗ್ ಇಟ್? ವ್ಯಾಲ್ಯೂ ಏನಾದರೂ ಬಿಗರ್ ಒನ್ ಆಗಿದ್ರೆ ದೆನ್ ಅಗೇನ್ ಇಟ್ ಟೇಕ್ಸ್ ಟೈಮ್. ಕರೆಕ್ಟ್? ಸೊ ಲಿಸ್ಟ್ ಮಾಡೋದು ಬೇಡ. ಐ ವಿಲ್ ಟೀಚ್ ಯು ದ ಶಾರ್ಟ್ಕಟ್. ಓಕೆನಾ? ಓಕೆ ನ್ಯೂಬೀಸ್, ಕಾನ್ಸಂಟ್ರೇಟ್ ಪ್ರಾಪರ್ಲಿ. 400 ಕ್ವಶನ್ ಬಂದಿದೆ ಅಲ್ಲ? ಓಕೆ, ಟೇಕ್ ದಟ್ ಕ್ವೆಶನ್. ಓಕೆ, ಈಗ 1600s ಇದೆ. 1600s ಅಂತ ತಗೊಳ್ಳಿ ಇದನ್ನು. ಅರ್ಥ ಆಗ್ತಿದೆಯಾ? ಈ 1600sಲ್ಲಿ ಎಷ್ಟು 100s 400ಇಂದ ಡಿವೈಡ್ ಆಗುತ್ತೆ ಅಂತ ಚೆಕ್ ಮಾಡಬೇಕು. ವೆರಿ ಸಿಂಪಲ್. ಆ 16ನ ತಗೊಳ್ಳಿ, 4ಇಂದ ಡಿವೈಡ್ ಮಾಡಿ. 4s ಅಲ್ವಾ? ಸೊ 400s 400ಇಂದ ಡಿವೈಡ್ ಆಗುತ್ತೆ ಅಂತ ಅರ್ಥ. ದ್ಯಾಟ್ ಮೀನ್ಸ್ ಯಾವ್ದ್ಯಾವುದು ಅಂದರೆ
400, 800, 1200 ಆ್ಯಂಡ್ 1600. ಕರೆಕ್ಟಾ? ಈ 4 ಹಂಡ್ರೆಡ್ಸು 400ಇಂದ ಡಿವೈಡ್ ಆಗುತ್ತೆ. ಆಮ್ ಐ ಕ್ಲಿಯರ್? ರಿಮೈನಿಂಗ್ 12 ಹಂಡ್ರೆಡ್ಸು 400ಇಂದ ಡಿವೈಡ್ ಆಗಲ್ಲ. ಅರ್ಥ ಆಗ್ತಿದೆಯಾ? ಅದನ್ನು ನಾವು ಆಲ್ರೆಡಿ ಲಿಸ್ಟ್ ಮಾಡಿದ್ದೀವಿ. ಕ್ಲಿಯರ್? ಅದನ್ನು ತಂದು ಇಲ್ಲಿ ಮೈನಸ್ ಮಾಡಬೇಕು. 388. ದ್ಯಾಟ್ಸ್ ದ ಫೈನಲ್ ಆನ್ಸರ್. ಇಟ್ಸ್ ಯೋರ್ ವಿಶ್. ಓಕೆ, ಆ ಅಪ್ರೋಚ್ ಬೇಕು ಅಂದರೆ ಆ ಅಪ್ರೋಚ್ಗೆ ಹೋಗಿ. ಇದು ರಿವರ್ಸ್ ವೇ. ಆಮ್ ಐ ಕ್ಲಿಯರ್? ಯಾವುದು ಡಿವೈಡ್ ಆಗಲ್ಲ ಅನ್ನೋದನ್ನು ಲಿಸ್ಟ್ ಮಾಡೋದು ಬದಲು ಯಾವ್ದು ಡಿವೈಡ್ ಆಗುತ್ತೆ ಅನ್ನೋದನ್ನು ಲಿಸ್ಟ್ ಮಾಡಿ ಅದನ್ನು ಟೋಟಲ್ ಹಂಡ್ರೆಡ್ಸಿಂದ ಮೈನಸ್ ಮಾಡಿ. ಸಿಂಪಲ್. ಸಿ ವಿಲ್ ಟೇಕ್ ಅಪ್ ದ ಎಕ್ಸಾಂಪಲ್. ಓಕೆ, ಸೇಮ್ ಕ್ವೆಶನನ್ನು 2700 ಇಯರ್ಸಿಗೆ ಕೊಟ್ಟಿದ್ದಾರೆ ಅಂತ ತಗೊಳ್ಳೋಣ. ಓಕೆನಾ? ಫಸ್ಟ್ ನೀವೇನು ಮಾಡಬೇಕು, ಇದನ್ನು 4ಇಂದ ಡಿವೈಡ್ ಮಾಡಬೇಕು. ಕರೆಕ್ಟಾ? 6 24, 30 ಬರುತ್ತೆ. 7 28, ದೆನ್ 20, 5 20. ಕರೆಕ್ಟ್? ನಾವು ಕ್ವಶನ್ ಎಷ್ಟು ಸಿಕ್ಕಿದೆ ನಮಗೆ? 675 ಸಿಕ್ಕಿದೆ. ಕರೆಕ್ಟಾ? ಈಗ ನೀವೇನು ಮಾಡಬೇಕು ಅಂದರೆ 2700 ಇದೆ ಅಂತ ತಗೊಳ್ಳಿ. ಅರ್ಥ ಆಗ್ತಿದೆಯಾ? ಈ 2700 ಎಷ್ಟು ಹಂಡ್ರೆಡ್ಸು 400ಇಂದ ಡಿವೈಡ್ ಆಗುತ್ತೆ ಅಂತ ಚೆಕ್ ಮಾಡಬೇಕು. ಸಿಂಪಲಾಗಿ ಹೇಗೆ ಮಾಡೋಣ ಅಂದರೆ 27 ಡಿವೈಡೆಡ್ ಬೈ 4 ಅಂದರೆ 6 ಬರುತ್ತೆ. ಕ್ಲಿಯರ್? ಸೊ 6 ಹಂಡ್ರೆಡ್ಸು 400ಇಂದ ಡಿವೈಡ್ ಆಗುತ್ತೆ. ಅರ್ಥ ಆಗಿದೆಯಾ? ಸೊ ರಿಮೈನಿಂಗ್ ಎಷ್ಟು ಹಂಡ್ರೆಡ್ಸು? 21 ಹಂಡ್ರೆಡ್ಸ್ ಇದೆ ವಿಚ್ ಆರ್ ನಾಟ್ ಡಿವಿಸಿಬಲ್ ಬೈ 400. ಬಟ್ ದಿಸ್ ಹಂಡ್ರೆಡ್ಸ್ ಆರ್ ಡಿವಿಸಿಬಲ್ ಬೈ 4. ಅರ್ಥ ಆಗ್ತಿದೆಯಾ? ಈ ಹಂಡ್ರೆಡ್ಸ್ ಎಲ್ಲ ಏನು? ಸೆಂಚುರಿ ಇಯರ್ಸಲ್ಲಿ ಲೀಪ್ ಇಯರ್ ಚೆಕ್ ಮಾಡಬೇಕಾದ್ರೆ ಅದು ಕಂಪಲ್ಸರಿ 400ಇಂದ ಡಿವೈಡ್ ಆಗಿರಬೇಕು. ಸೊ ಈ 21 ಹಂಡ್ರೆಡ್ಸು 400ಇಂದ ಡಿವೈಡ್ ಆಗದೇ ಇರೋ ರೀಸನ್ನು ಇದು ಲೀಪ್ ಇಯರ್ ಅಲ್ಲ. ಸೊ ಯು ಹ್ಯಾವ್ ಟು ರಿಮೂವ್ ದಿಸ್ 21 century years from the total. So the final answer is 654 leap years. ನೋಡಿ ಎಷ್ಟು ಈಸಿಯಾಗಿ ಸಿಗುತ್ತೆ ಅಂತ. ಐ ಹೋಪ್ ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ. ನಿಮ್ಗೆ ಏನೇ ಡೌಟ್ ಇದ್ರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಳಿಸಿ. ಓಕೆ, ಬೇಸ್ಡ್ ಆನ್ ವಾಟ್ ಎವರ್ ವಿ ಲರ್ನ್ ಟಿಲ್ ನೌ ಐ ಹ್ಯಾವ್ ಗಿವನ್ ದ ಪ್ರಾಕ್ಟೀಸ್ ಕ್ವೆಶನ್ಸ್. ಓಕೆ, ಕ್ವೆಶನ್ ನಂಬರ್ 1, 2, 3 ನಿಮಗೆ ನಾನು ಇಲ್ಲಿ ಏನು ಹೇಳ್ಕೊಟ್ಟಿದ್ದೀನೋ ಅದ್ರ ಮೇಲೆ ಇದೆ. ಬಟ್ ಫಾರ್ ದ ಕ್ವೆಶನ್ ನಂಬರ್ 4 ಟ್ರೈ ಟು ಗೆಟ್ ದ ಆನ್ಸರ್ ಬೈ ಯುವರ್ ಓನ್. ಕ್ಲಿಯರ್? ಈ ಕ್ವೆಶನ್ಸ್ ಎಲ್ಲನೂ ಸಾಲ್ವ್ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ಸನ್ನು ಕಳಿಸಿ. ಓಕೆ, ಐ ಹೋಪ್ ನಿಮಗೆ ಈಗ ಮಾಡಿರೋ ಅಂಥ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ. ಓಕೆ, ಆ್ಯಂಡ್ ನ್ಯೂಬೀಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಕ್ಲಿಯರ್? ಕ್ಯಾಲೆಂಡರ್ ಟಾಪಿಕ್ದು 2ನೇ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಓಕೆ, ಥ್ಯಾಂಕ್ ಯು.